ರಾಜ್ಯ ರಾಜಕೀಯದ ದೊಡ್ಡಗೌಡರ ಮನೆ ಅಂತಾನೆ ಕರೆಸಿಕೊಳ್ಳೋ ದೇವೇಗೌಡರ ಕುಟುಂಬಕ್ಕೆ ಬರಸಿಡಿಲೇ ಬಡಿದ ಹಾಗಾಗಿದೆ. ಇಡೀ ಕುಟುಂಬದ ನೊಗ ಹೊತ್ತು ಸಾಕ್ತಾ ಇದ್ದ HD ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅರ್ಧಾಂಗಿಯನ್ನ ನೆನೆದು ಭಾವುಕರಾಗಿ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಇಡೀ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿದೆ. ಮಾಜಿ ಸಚಿವ HD ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ರಾಜ್ಯ ರಾಜಕೀಯದ ದೊಡ್ಡಗೌಡರ ಮನೆ ಅಂತಾನೆ ಕರೆಸಿಕೊಳ್ಳೋ ದೇವೇಗೌಡರ ಕುಟುಂಬಕ್ಕೆ ಬರಸಿಡಿಲೇ ಬಡಿದಂತಾಗಿದೆ. ಇಡೀ ಕುಟುಂಬದ ನೊಗ ಹೊತ್ತು ಸಾಕ್ತಾ ಇದ್ದ HDD ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ 4 ಗಂಟೆಗೆ ತಮ್ಮ 85 ವರ್ಷಗಳ ಸಾರ್ಥಕ ಬದುಕಿಗೆ ಪೂರ್ಣ ವಿರಾಮ ಹೇಳಿದ್ದಾರೆ. ದೀರ್ಘಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಚೆನ್ನಮ್ಮ ಇದೇ ಬುಧವಾರ ರಾತ್ರಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹೊಂದಿದ್ದಾರೆ. ಪತ್ನಿಯ ಅಗಲಿಕೆಯಿಂದ ನೊಂದ ಮಾಜಿ ಪ್ರಧಾನಿ HD ದೇವೇಗೌಡರು ಭಾವುಕರಾದ್ರು. ಇನ್ನು ತಾಯಿ ನಿಧನದಿಂದ ಪುತ್ರರಾದ HD ರೇವಣ್ಣ, HD ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿ ಕಣ್ಣೀರಿಟ್ರು. ದೊಡ್ಡಗೌಡರ ಇಡೀ ಕುಟುಂಬ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಣ್ಣೀರಿಟ್ಟಿದೆ. ಸದಾ ಲವಲವಿಕೆಯಿಂದ ಇರ್ತಾ ಇದ್ದ ಚೆನ್ನಮ್ಮರಿಗೆ ಕಳೆದ ಬುಧವಾರ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಕೂಡಲೇ ಅವರನ್ನ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 4 ದಿನಗಳಿಂದಲೂ ವೈದ್ಯರು ನಿರಂತರ ಚಿಕಿತ್ಸೆ ನೀಡಿದ್ರಾದ್ರೂ ಚೆನ್ನಮ್ಮ ಅವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿನ್ನೆ ಸಂಜೆ 4 ಗಂಟೆ ಹೊತ್ತಿಗೆ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಏನಿದ್ದಾರೆ, ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲಿತಂಥದ್ದು. ಅರ್ಧಾಂಗಿ ನೆನೆದು ಭಾವುಕರಾಗಿ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಚೆನ್ನಮ್ಮ ಪಾರ್ಥಿವ ಶರೀರ ಇರಿಸಿದ್ದ ಪೆಟ್ಟಿಗೆ ಮೇಲೆರಗಿ ದುಃಖ ಉಮ್ಮಳಿಸಿ ಕಣ್ಣೀರು ಹಾಕಿದ್ದಾರೆ. ಪತ್ನಿ ಅಗಲಿಕೆ ನೋವು ತಾಳಲಾರದೆ ತಡರಾತ್ರಿ ರೋಧಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಪ್ಪನನ್ನ ಮಗಳು ಶೈಲಜಾ ಸಂತೈಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ 1941ರಲ್ಲಿ ಜನಿಸಿದ್ದ ಚೆನ್ನಮ್ಮ 1954ರಲ್ಲಿ ದೇವೇಗೌಡರ ಜೊತೆ ವಿವಾಹವಾಗಿದ್ರು. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ ಸೇರಿದಂತೆ ಚೆನ್ನಮ್ಮ ಅವರಿಗೆ 4 ಗಂಡು ಮಕ್ಕಳಿದ್ರೆ 2 ಪುತ್ರಿಯರು ಇದ್ದಾರೆ. ಇಂಥ ತುಂಬು ಕುಟುಂಬವನ್ನ 7 ದಶಕದಿಂದ ನಿಭಾಯಿಸಿದ್ದ ಚೆನ್ನಮ್ಮ ವಿಧಿವಶರಾಗ್ತಿದ್ದಂತೆ ದೊಡ್ಡಗೌಡರ ಮನೆಯಲ್ಲಿ ಶೋಕ ಆವರಿಸಿದೆ. ನಿನ್ನೆ ಆಸ್ಪತ್ರೆಯಲ್ಲೇ ಇದ್ದ HDD ಪತ್ನಿ ನೆನೆದು ಕಣ್ಣೀರು ಹಾಕಿದ್ರೆ ರೇವಣ್ಣ, ಕುಮಾರಸ್ವಾಮಿ ಭಾವುಕರಾಗಿಯೇ ಆಸ್ಪತ್ರೆಗೆ ದೌಡಾಯಿಸಿದ್ರು. ಮೊಮ್ಮಗ ನಿಖಿಲ್, ಅಳಿಯ ಡಾಕ್ಟರ್ ಮಂಜುನಾಥ್, ಸೊಸೆಯಂದಿರು ಆಸ್ಪತ್ರೆಗೆ ಆಗಮಿಸಿದ್ರು. ತಾಯಿ ಇಲ್ಲ ಅನ್ನೋದನ್ನ ನೆನೆದು ಮಾಜಿ ಸಚಿವ HD ರೇವಣ್ಣ ಕಣ್ಣೀರಿಡುತ್ತಲೇ ಇದ್ದಾರೆ. ನನ್ನ ದೇವತೆಯನ್ನು ಕಳೆದುಕೊಂಡ, ನನ್ನ ಮನೆಯೇ ಹೋಯಿತು. ಓದುವ ಮಕ್ಕಳಿಗೆ ಊಟ ಹಾಕಿದ್ದಾರೆ, ಮನೆಗೆ ಬಂದವರಿಗೆ ಕುಂಕುಮ ಸೀರೆ ನೀಡ್ತಾ ಇದ್ರು. ನನಗಾಗಿ ಅವರು ಆಸಿಡ್ ಹಾಕಿಸ್ಕೊಂಡ್ರು. 25 ವರ್ಷ ನೋವು ಅನುಭವಿಸಿದ್ರು ಎಂದು ಬಿಕ್ಕಳಿಸಿ ಹತ್ತಿದ್ದಾರೆ. ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ, ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದಂತೆ ರಾಜಕೀಯ ಗಣ್ಯರ ದಂಡೆ ಅಂತಿಮ ದರ್ಶನಕ್ಕೆ ಓಡೋಡಿ ಬಂದಿತ್ತು. ಮಾಜಿ CM ಸಿದ್ದರಾಮಯ್ಯ ನಿನ್ನೆ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದ್ರು. ದೇವೇಗೌಡರ ಪಕ್ಕದಲ್ಲೇ ಕೂತ ಸಿದ್ದರಾಮಯ್ಯ ಗೌಡರ ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಸಾಂತ್ವನ ಹೇಳಿದ್ರು. ಪುತ್ರರಾದ ಕುಮಾರಸ್ವಾಮಿ ಬೆನ್ನು ತಟ್ಟಿ ಸಾಂತ್ವನ ಹೇಳಿದ ಸಿದ್ದರಾಮಯ್ಯ ರೇವಣ್ಣರನ್ನು ಸಂತೈಸಿದ್ರು.
ಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಬಂದು ನಿನ್ನೆ ಚೆನ್ನಮ್ಮರ ಅಂತಿಮ ದರ್ಶನ ಪಡೆದ್ರು. ಡಿಕೆ ಪತ್ನಿ ಹಾಗೂ ದಿವಂಗತ ಎಸ್ಎಂ ಕೃಷ್ಣರ ಪತ್ನಿ ಕೂಡ ಚೆನ್ನಮ್ಮ ಅಂತಿಮ ದರ್ಶನ ಪಡೆದ್ರು. ಸಿಎಂ ಡಿಕೆ ಮಾತಾಡ್ತಾ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡೋದಾಗಿ ತಿಳಿಸಿದ್ರು. ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಧೀಮಂತ ಹೆಣ್ಮಗಳು. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಗಣ್ಯರು ಮತ್ತು ಅಭಿಮಾನಿಗಳ ದೊಡ್ಡ ದಂಡೆ ಆಗಮಿಸಿತ್ತು. ಬಂದವರೆಲ್ಲ ಅಗಲಿದ ಮಹಾತಾಯಿಯ ತ್ಯಾಗ ವಾತ್ಸಲ್ಯದ ಗುಣಗಾನ ಮಾಡ್ತಾ ಇದ್ರು. ಅನ್ನಪೂರ್ಣೆಯನ್ನ ನೆಂದು ಕಣ್ಣೀರಾದರು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ದೊಡ್ಡಗೌಡರಿಗೆ, ರೇವಣ್ಣ ಮತ್ತು ಕುಮಾರಸ್ವಾಮಿಯವರಿಗೆ ಶ್ರೀಗಳು ಧೈರ್ಯ ತುಂಬಿದ್ರು. ಕುಟುಂಬದ ಶೋಕದಲ್ಲಿ ಭಾಗವಹಿಸಿ ಸಂತೈಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಚೆನ್ನಮ್ಮನವರನ್ನ ನೆನಪಿಸಿಕೊಂಡಿದ್ದಾರೆ. ಮನೆಗೆ ಯಾರೇ ಬರಲಿ ಚೆನ್ನಮ್ಮನವರು ತಾಯಿ ರೀತಿ ಸತ್ಕರಿಸ್ತಾ ಇದ್ರು. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ದೈವ ಭಕ್ತರಾಗಿದ್ರು ಎಂದು ಹೇಳಿದ ಅಶೋಕ್, ಚೆನ್ನಮ್ಮನವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಮ್ಮ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರಕ್ಕೆ ಆಗಮಿಸಿದ ಇಬ್ಬರೂ ನಾಯಕರು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ. ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ದೇವೇಗೌಡರು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಚೆನ್ನಮ್ಮ ಕಾರಣ ಎಂದ ಅವರು 70 ವರ್ಷಗಳ ಸುದೀರ್ಘ ಜೀವನದಲ್ಲಿ ಆದರ್ಶಪ್ರಾಯವಾಗಿದ್ರು ಎಂದಿದ್ದಾರೆ. ಚೆನ್ನಮ್ಮನವರು ಯೂನಿವರ್ಸಿಟಿ ರೀತಿ ಮಕ್ಕಳನ್ನ ಬೆಳೆಸಿದರು ಮತ್ತು ಎಚ್.ಡಿ. ದೇವೇಗೌಡರನ್ನ ಶಾಸಕರಾಗಿ, ಸಂಸದರಾಗಿ, ಸಿಎಂ ಆಗಿ, ಪ್ರಧಾನಮಂತ್ರಿಯಾಗಿ ಚೆನ್ನಮ್ಮನವರು ನೋಡಿದ್ದಾರೆ ಎಂದಿದ್ದಾರೆ. ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಜೀವನ ಸಾಗಿಸಿದ್ದರು ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ನೀಡಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗಲು ಬಂದಾಗ ಅವರು ದೇವರ ಕೋಣೆಯಲ್ಲೇ ಇರ್ತಾ ಇದ್ರು. ಚೆನ್ನಮ್ಮ ನಮ್ಮನ್ನ ಅಗಲಿದ್ದಾರೆ. ದೇವೇಗೌಡರ ಕುಟುಂಬ ಬೆಳೆಯಲು ಆಧ್ಯಾತ್ಮ ಶಕ್ತಿಯೇ ಕಾರಣ. ದೇವೇಗೌಡರಿಗೆ ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಹಾರೈಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ವೀರಪ್ಪ ಮೊಯ್ಲಿ ಹೇಳಿಕೆ ನೀಡಿದ್ದಾರೆ. ದೇವೇಗೌಡರ ಪತ್ನಿ ನಮ್ಮನ್ನು ಅಗಲಿದ್ದಾರೆ. ಚೆನ್ನಮ್ಮ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಅವರ ಅಗಲಿಕೆ ಇಡೀ ಕುಟುಂಬಕ್ಕೆ ನಷ್ಟ ಅಂತ ಹೇಳಿ ದುಃಖ ತೋಡಿಕೊಂಡಿದ್ದಾರೆ. ದೇವೇಗೌಡರ ಮತ್ತು ಇಡೀ ಕುಟುಂಬದ ಆಧಾರ ಸ್ತಂಭ, ಅವರು ವಿಶೇಷವಾದಂಥ ಶಕ್ತಿಯನ್ನು ಅವರ ಬದುಕಿನ, ದೇವೇಗೌಡರ ಬದುಕಿನಡಿ ಕೊಟ್ಟಂಥ ಒಂದು ಕೆಲಸ ಅವರು ಮಾಡಿದ್ದಾರೆ ಅಂತ ಒಬ್ಬ ತ್ಯಾಗಿ. ಇನ್ನು ವಿಧಿವಶರಾದ ಚೆನ್ನಮ್ಮರನ್ನ ಶೋಭಾ ಕರಂದ್ಲಾಜೆಯವರು ಸ್ಮರಿಸಿದ್ದಾರೆ. ಅವರು ಎಲ್ಲರಿಗೂ ಅಮ್ಮನಾಗಿದ್ರು. ಎಲ್ಲ ಸಮಯದಲ್ಲೂ ಚೆನ್ನಮ್ಮ ಅವರು ದೇವಾಲಯದಲ್ಲಿ ಇರ್ತಾ ಇದ್ರು. ನಾನು ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರ ಮನೆಗೆ ಬಂದಿದ್ದೆ. ಆವಾಗ ದೇವರ ಮನೆಯಿಂದ ಪ್ರಸಾದ ಕೊಟ್ಟು ನೀನು ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ರು. ಅವರಿಗೆ ದೇವರು ಸದ್ಗತಿ ಕೊಡ್ಲಿ ಎಂದಿದ್ದಾರೆ. ಹಲವಾರು ಬಾರಿ ನಾನು ಕೂಡ ಬಂದಿದ್ದೆ. ಕಳೆದ ಚುನಾವಣೆಯಲ್ಲಿ ಕೂಡ ದೇವರ ಮನೆಯಿಂದ ಪೂಜೆ ಮಾಡಿ, ಸ್ತೋತ್ರ ಹೇಳಿ, ಪ್ರಸಾದ ತಂದುಕೊಟ್ಟು ಗೆಲ್ತಿಯ ಹೋಗು ಅಂತ ಹೇಳಿ ಕಳಿಸಿದ್ರು. ಅಂಥ ಅಮ್ಮನನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ದೇವರು ಚಿರಶಾಂತಿಯನ್ನು ಕೊಡಲಿ, ಸದ್ಗತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.
ದೇವೇಗೌಡ ಅವರ ಹಿಂದಿನ ಶಕ್ತಿ ಚೆನ್ನಮ್ಮ ಅವರೇ ಹೊರತು ಬೇರಾರೂ ಇಲ್ಲ ಅನ್ನುವುದು ಎಲ್ರಿಗೂ ಗೊತ್ತು. ಒಂದು ದೊಡ್ಡ ಕುಟುಂಬವನ್ನ ಹೇಗೆ ನಡೆಸಬೇಕು ಅನ್ನೋದನ್ನು ತೋರಿಸಿಕೊಟ್ಟವರು ಎಂದು ಕರವೇ ನಾರಾಯಣಗೌಡ ಹೇಳಿಕೆ ನೀಡಿದ್ದಾರೆ. 5-6 ಗಂಟೆಗಳ ಕಾಲ ನಿತ್ಯ ದೇವರ ಪೂಜೆಯನ್ನ ಮಾಡ್ತಾ ಇದ್ದವರು ಚೆನ್ನಮ್ಮ ಕರ್ನಾಟಕಕ್ಕೆ ಆದರ್ಶರಾಗಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ, ಕಾಲ ಭೈರವನಲ್ಲಿ ಐಕ್ಯವಾಗಿದ್ದಾರೆ ಎಂದಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮ ಆದಿ ದಂಪತಿಗಳ ರೀತಿ ಇದ್ದವರು. ಚೆನ್ನಮ್ಮ ಮುತ್ತೈದೆಯಾಗಿ ಸಾಯುವ ಇಂಗಿತ ವ್ಯಕ್ತಪಡಿಸಿದ್ರು. ಕೊನೆ ಘಳಿಗೆಯಲ್ಲಿ ದೇವೇಗೌಡರ ಕೈ ಹಿಡಿದು ನಿಧನ ಹೊಂದಿದ್ರು. ಅವರ ಜೊತೆ ಕಳೆದ ಕ್ಷಣಗಳು ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು ಎಂದು ಜನಾರ್ದನ ರೆಡ್ಡಿಯವರು ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರ ಅಗಲಿಕೆ ಸಾಕಷ್ಟು ನೋವು ತಂದಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಂತಿಮ ದರ್ಶನ ಪಡೆದು ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ದೇವೇಗೌಡರು ಮತ್ತು ಅವರು ತುಂಬಾ ಅನ್ಯೋನ್ಯವಾಗಿದ್ರು. ಅಗಲಿಕೆಯಿಂದ ಕುಟುಂಬಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ಸ್ಮರಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಧಿವಶರಾದ ಚೆನ್ನಮ್ಮರಿಗೆ ಸಕಲ ಸರ್ಕಾರಿ ಗೌರವ ನೀಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸುವಾಗ ದೇವೇಗೌಡರು ಪತ್ನಿಯ ಪಾರ್ಥಿವ ಶರೀರವನ್ನು ಅಪ್ಪಿ ಬಿಕ್ಕಳಿಸಿದ್ದಾರೆ. ಈಗಾಗಲೇ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಮುಂದುವರೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ಅವರ ಬಗ್ಗೆ ನಟ ಧನಂಜಯ್ ಹೇಳಿಕೆ ನೀಡಿದ್ದಾರೆ. ಚೆನ್ನಮ್ಮನವರ ಕುಟುಂಬದ ಬಹಳ ದೊಡ್ಡ ಬೇರು, ಅನೇಕರನ್ನ ಸಾಕಿ ಸಲಹಿದವರು. ಅಂತಹ ಬೇರು ಹೋದಾಗ ಅದನ್ನು ತೆಗೆದುಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ದೇವೇಗೌಡರಿಗೆ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ಸಿಗಲಿ ಎಂದು ನಟ ಧನಂಜಯ್ ದುಃಖ ತೋಡಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನದ ಬಗ್ಗೆ ನಟ ದೊಡ್ಡಣ್ಣ ಹೇಳಿಕೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ದೈವಾಧೀನರಾಗಿದ್ದಾರೆ. ಅವರದ್ದು ಮುತ್ತೈದೆ ಸಾವು. ಎಷ್ಟು ಜನರಿಗೆ ಈ ಭಾಗ್ಯ ಸಿಗುತ್ತೆ ಹೇಳಿ. ನಾವು ಒಂದೇ ಜಿಲ್ಲೆಯವರು ಅಂತ ಹೇಳಿಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ಬಗ್ಗೆ ನಟಿ ಪೂಜಾ ಗಾಂಧಿ ಹೇಳಿಕೆ ನೀಡಿದ್ದಾರೆ. ಚೆನ್ನಮ್ಮ ಅವರ ಅಗಲಿಕೆ ತುಂಬಾ ಬೇಜಾರು ತಂದಿದೆ. ನಾನು ಯಾವಾಗಲೂ ದೇವೇಗೌಡರ ಮನೆಗೆ ಬರ್ತಾ ಇದ್ದೆ. ಅವರು ತಾಯಿ ಪ್ರೀತಿ ತೋರಿಸೋರು. ನಾವು ಅವರನ್ನ ಕಳೆದುಕೊಂಡಿದ್ದೇವೆ. ದೇವೇಗೌಡರ ಕುಟುಂಬಕ್ಕೆ ದೇವರು ಅಗಲಿಕೆಯ ನೋವು ತಡೆದುಕೊಳ್ಳುವ ಶಕ್ತಿ ಕೊಡಲಿ ಎಂದು ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದ ನಿವಾಸಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಪದ್ಮನಾಭನಗರ ನಿವಾಸದಲ್ಲಿ ಕುಟುಂಬದವರು ಮತ್ತು ಆಪ್ತರಿಂದ ರಾತ್ರಿ ಅಂತಿಮ ದರ್ಶನದ ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಚೆನ್ನಮ್ಮನವರ ಅಂತಿಮ ದರ್ಶನಕ್ಕಾಗಿ ಆಸ್ಪತ್ರೆಗೆ ಗಣ್ಯರು ಆಪ್ತರ ದಂಡೆ ಆಗಮಿಸಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಭದ್ರತೆ ಹೆಚ್ಚಿಸಲಾಗಿತ್ತು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭೇಟಿ ನೀಡಿ ಭದ್ರತೆ ಪರಿಶೀಲನೆ ಮಾಡಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರಿಗೆ ಸಕಲ ಸರ್ಕಾರಿ ಗೌರವ ನೀಡಲು ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಸೋಮವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಅದಕ್ಕಾಗಿ ಅಗತ್ಯ ಸಿದ್ಧತೆ ಮಾಡಲು ಹಾಸನ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ. ವಿಧಿವಶರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಸಮೀಪ ಕ್ಯಾತನಹಳ್ಳಿ ಬಳಿಯ ಜಮೀನಿನಲ್ಲಿ ನಡೆಯಲಿದೆ. ರಂಗನಾಥ ಸ್ವಾಮಿ ದೇಗುಲ ಬೆಟ್ಟದ ತಪ್ಪಲಿನಲ್ಲಿರುವ ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ. ನಾಳೆ ಮಧ್ಯಾಹ್ನದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ಸ್ಥಳದಲ್ಲಿ ಭೂಮಿ ಸಮತಟ್ಟು ಮಾಡಿ ಲೈಟಿಂಗ್ ಮತ್ತು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಹಾಸನದ ಮೂಲಕ ಇಂದು ಸಂಜೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತಿದೆ. ಹೊಳೆನರಸೀಪುರದ ರೇವಣ್ಣ ಮನೆಯಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಶೋಭಾರಾಣಿ ಹೊಳೆನರಸೀಪುರದಲ್ಲಿ ಚೆನ್ನಮ್ಮ ಅಂತಿಮ ದರ್ಶನದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಭವಾನಿ ರೇವಣ್ಣ ಅವರ ಜೊತೆ ಸಮಾಲೋಚನೆ ನಡೆಸಿ ಸಿದ್ಧತೆ ನಡೆಸುತ್ತಿದ್ದಾರೆ.
ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆ ನಡೆದಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ನಡೆಯುತ್ತಿದೆ. ಮನೆಯ ಬಳಿ ಭವಾನಿ ರೇವಣ್ಣ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಾರ್ಮಿಕರು ಬ್ಯಾರಿಕೇಡ್ ಅಳವಡಿಕೆ ಮಾಡುತ್ತಿದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಿಂದ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸುವಾಗ ಪೂಜೆ ಸಲ್ಲಿಸಲಾಯಿತು. ಪತಿ ದೇವೇಗೌಡರು, ಪುತ್ರರಾದ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಇಡೀ ಕುಟುಂಬ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ದೇವೇಗೌಡರು ಪತ್ನಿ ಶರೀರ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು. ವಿಧಿವಶರಾದ ಚೆನ್ನಮ್ಮ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಮುಂದುವರೆದಿದೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದಿಂದ ಹೊರಟ ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಮುಂದುವರೆದಿದೆ. ರಾತ್ರಿ ಹೊಳೆನರಸೀಪುರದಲ್ಲಿರುವ ಶ್ರೀ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಚೆನ್ನಮ್ಮ ನಿಧನದ ಹಿನ್ನೆಲೆ ಹೊಳೆನರಸೀಪುರ ರೇವಣ್ಣ ನಿವಾಸಕ್ಕೆ ಆಗಮಿಸಿದ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕ ದರ್ಶನದ ಬಗ್ಗೆ ಮಾತನಾಡಿದ ಡಿಸಿ ಲತಾ ಕುಮಾರಿ, ಹಾಸನದಾದ್ಯಂತ 2 ದಿನಗಳ ಕಾಲ ಮದ್ಯ ಮಾರಾಟ ಬಂದ್ ಮಾಡಿದ್ದಾರೆ. ನಾಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರವೇ ಸ್ಥಳ ನಿಗದಿಪಡಿಸಲಾಗಿದೆ. ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞ ಹರಿಪ್ರಸಾದ್ ಸ್ಥಳ ನಿಗದಿ ಮಾಡಿದ್ದಾರೆ. ದೇವೇಗೌಡರ ಕುಟುಂಬ ಸದಸ್ಯರ ಕೋರಿಕೆಗೆ ಮೇರೆಗೆ ಹರದನಹಳ್ಳಿಗೆ ಬಂದಿರುವ ಹರಿಪ್ರಸಾದ್ ಸ್ಥಳ ನಿಗದಿ ಮಾಡಿದ್ದಾರೆ. 20 ವರ್ಷದಿಂದ ನಾನು ಚೆನ್ನಮ್ಮ ನಿಧನದ ಸುದ್ದಿ ಕೇಳಿ ಜೆಡಿಎಸ್ ಕಚೇರಿ ಸಿಬ್ಬಂದಿ ಶ್ರೀನಿವಾಸ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇವತ್ತು ದೇವೇಗೌಡರ ಮನೆ ದೇವತೆ ನಿಧನರಾಗಿದ್ದಾರೆ. ಯಾವತ್ತೂ ಕಚೇರಿ ಸಿಬ್ಬಂದಿ ಎಂದು ನೋಡುತ್ತಿರಲಿಲ್ಲ. ಕಳೆದ 20 ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ ಬಾರಿ ಬಂದಾಗ ಬಾಳೆಗೊನೆಯನ್ನ ತೆಗೆದುಕೊಂಡು ಬಾ ಎಂದು ಹೇಳಿದ್ರು. ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ದುಃಖಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ವಿಧಿವಶ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಗ್ರಾಮಸ್ಥರು ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ನಾವು ಅವರನ್ನು ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದು ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ಅಂತಿಮ ದರ್ಶನಕ್ಕೆ 30 ನಿಮಿಷಗಳ ಕಾಲವಾದರೂ ಇಡುವಂತೆ ಸಂಬಂಧಿಕರು ಮನವಿ ಮಾಡಿದರು. ಚೆನ್ನಮ್ಮನವರ ದೈವಭಕ್ತಿಗೆ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ ಸಾಕ್ಷಿಯಾಗಿದೆ. ಈ ಗ್ರಾಮದಲ್ಲಿ ಚೆನ್ನಮ್ಮ 3 ದೇವಸ್ಥಾನ ಕಟ್ಟಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯೋ ಜಾತ್ರೆಯಲ್ಲಿ ಅವರಿಗೆ ಮೊದಲ ಪೂಜೆಯ ಅವಕಾಶ ಸಿಕ್ತಿತ್ತು. ಅವರು ಪೂಜೆ ಮುಗಿಸಿ ಹೊರಬಂದ ಮೇಲೆ ಗ್ರಾಮಸ್ಥರ ಪೂಜೆ ನಡೆಯುತ್ತಿತ್ತು. ಆದರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಚೆನ್ನಮ್ಮ 2 ವರ್ಷಗಳಿಂದ ಹುಟ್ಟೂರಿಗೆ ಬಂದಿರಲಿಲ್ಲ.